ಇವಾಗ ಫಸ್ಟ್ ನಿಮ್ಗೆ ಮ್ಯಾರೇಜ್ ಆಯ್ತು ಅನ್ಕೋ, ಮ್ಯಾರೇಜ್ ಆದ ತಕ್ಷಣ ನೀವು ಹುಡುಗಿರ್ಗೆ ಮ್ಯಾರೇಜ್ ಮಾಡ್ಕೊಳ್ಳಲ್ಲ, ಸಿಂಗಲ್ ಮದುವೆ ಮ್ಯಾರೇಜ್ ಮ್ಯಾರೇಜ್ ಮ್ಯಾರೇಜ್. ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಮದುವೆ ಯಾಕೆ ಆಗ್ತೀವಿ ಅಂತಾನೆ ಗೊತ್ತಿಲ್ಲ. ಈ ವಯಸ್ಸಾದವ್ರಿಗೆ ನಮಗ್ ಮದುವೆ ಮಾಡ್ಲಿ ಅನ್ನೋದು ಇವ್ರಿಗೆ ಗೊತ್ತಾಗಲ್ಲ. ಮದುವೆ ಆಗಿನೇ ಜಾಲಿ ಆಗಿರ್ಬೇಕು ಅನ್ನೋದು ಮೂರ್ಖ ಪದ್ಧತಿ. ನಾನ್ ಹಾಗೆ ಜಾಲಿ ಆಗಿಲ್ವಾ? ನೀನ್ ಒಬ್ನೇ ಓಕೆ, ಇವನ್ ಮಾಡ್ಕತ್ತೀನಿ. ಫಸ್ಟ್ ನೈಟ್ ಆಗ್ಲಿ ನಿನ್ ಹೆಂಡತಿಗೆ ಆಗ್ಲಿ ನೀನ್ ಕೇಳೋ 5 ಕ್ವಶನ್ಸ್ ಯಾವ್ಯಾವಪ್ಪ? ನೀನ್ ಫಸ್ಟ್ ಅವ್ರಗನ್ ಜೊತೆ ಇದ್ದೆ, ನನ್ನ ಸಿನ್ಸಿಯರ್ ಆಗಿ ಮಾಡ್ತಾ ಇದೆಯಾ ಇಲ್ವಾ? ಏನದು? ಲೈಫ್ ಲಾಂಗ್ ಇರ್ತೀಯಾ ಅಣ್ಣ? ಲೈಫ್ ಲಾಂಗ್ ನನ್ ಜೊತೆ ಇರ್ತೀಯಾ? ಎರಡಾಯ್ತು. ಮತ್ತೆ ಏನೇ ಆದ್ರೇನು ಕಷ್ಟ ನನ್ ಜೊತೆನೆ ಇರ್ಬೇಕು ಲೈಫ್ ಆಯ್ತು. ಫಸ್ಟ್ ನೈಟ್ ಅಲ್ಲದೆ ಕೇಳ್ತೇನೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನಂಗ್ ಅಡ್ಗೆ ಮಾಡಕ್ ಬರಲ್ಲ, ನೀನೇ ಲೈಫ್ ಲಾಂಗ್ ನಾನು ಅಡ್ಗೆ ಮಾಡಿ ನೋಡ್ಕೋಬೇಕು. ನನ್ನ ಬಿಟ್ಟು ಯಾವ ಹುಡ್ಗನ್ನು ನೋಡ್ಬಾರ್ದು ನೀನು. ಹುಡುಗಿ ಕೇಳಲ್ಲ ನಿನ್ ಮಾತವಾಗ. ಕೇಳಲ್ಲ ಅಂದ್ರೆ ಡೈವರ್ಸ್. ಆತರ ಹುಡ್ಗಿನೇ ಈ ತರ ಪ್ಲಾನ್ ಹಾಕೊಂಡಿದೆ ಆಲ್ರೆಡಿ. ಆದ್ರೆ ನೀನ್ ಒಬ್ನೇ ಕಷ್ಟಪಟ್ರೆ ಆಸೆ ಈಡೇರಲ್ಲ, ಜೊತೆಗೆ ನಿನ್ ಪ್ರಾಣ ಸ್ನೇಹಿತನ್ನು ಹಾಕೊಂಡು ಇಬ್ರು ಒಟ್ಟಿಗೆ ಕಷ್ಟಪಟ್ರೆ ನಿನ್ನ ಆಸೆ ಈಡೇರೋದಂತೂ ಗ್ಯಾರಂಟಿ. ಅದೆಲ್ಲ ಆಗಲ್ಲ ಅಣ್ಣ, ನನ್ ಮದ್ವೆನೇ ಮಾಡ್ಕೊಳಲ್ಲ. ನನಗ್ ನಮ್ ಹುಡುಗರು ಅವ್ರೆ ಬೇರೆ ಬರುತ್ತೆ. ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಅಂತ ಚೆಕ್ ಮಾಡ್ತೀವಿ ಅಷ್ಟೇ. 5 ಕ್ವಶನ್ಸ್ ಫಸ್ಟ್ ನೈಟ್ ಟೈಮಲ್ಲಿ ನೀನ್ ನಿಮ್ ಗಂಡಕ್ಕೆ ಕೇಳೋ ಕ್ವಶನ್ ಅದು. ಏನು ಕ್ವಶನ್? ಪ್ರಾಪರ್ಟಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಷ್ಟೇ. ನೆಕ್ಸ್ಟ್ ಬಿಫೋರ್ ಅಯ್ಯೋ ಹೊರಮಾಡಿದೆ. ಐ ಡೋಂಟ್ ನೋ. ನಿಮ್ ಲವರ್ಸ್ಗೆ ಅಥವಾ ನಿಮ್ ಇರುತ್ತಲ್ಲಪ್ಪ ಫೀಲಿಂಗ್ಸ್, ಅದೇ ಹೇಳಿ. ಇಲ್ಲ ಸಿಂಪಲ್ 5 ಕ್ವಶನ್ಸ್ ಅಪ್ಪ. ಕ್ವಶನ್ಸ್ ಕೇಳ್ಬೇಕಾ? ನೀವು ನಿಮ್ ಗಂಡನಿಗೆ ಕೇಳೋ ಕ್ವಶನ್ಸ್ ಹೇಳಿ ಸಾಕು. ಇವಳ ಹತ್ರ ಕೇಳಿ ನಂಗೆ ಎಕ್ಸ್ ಇದ್ರ ಅಂತ ಕೇಳ್ಬೋದು. ಒಂದು ಓಕೆ ನೋಡಿ, ಎಷ್ಟು ಈಸಿಯಾಗಿ ಆನ್ಸರ್. ಓಕೆ ಏನು ಕೇಳದೆ ನಂಗೆ ಗೊತ್ತಿಲ್ಲ. ಹೇಳೋಗ್ಲಿ ಇನ್ನೊಂದು 2 ಕ್ವಶನ್ ನೀ ಹೇಳಿ. ಅಂದ್ರೆ ಮದುವೆನೇ ಆಗಲ್ವಾ? ಇಲ್ಲ ಆಗಲ್ವಾ? ನಂಗೆ ಗೊತ್ತಿಲ್ಲ, ಥ್ಯಾಂಕ್ ಯು, ನಾ ಹೋಗ್ತೀನಿ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳ್ಗೆ ಬಿಟ್ಬಿಡಿ. ಬಿಡು, ಆಯ್ತು ಬಿಡು. ನೀನ್ ಯಾಕೆ ಮದುವೆ ಆಗಲ್ಲ? ಮದುವೆನೇ ಆಗಲ್ಲ. ಇಲ್ಲ ಅವ್ರು ನೀನು ಬೇಡ. ಯಾರು ಲವ್ ಮಾಡ್ತಾ ಇದ್ರು ನಿಂಗೆ ಅಂತ ಕೇಳ್ತೀನಿ, ಅವ್ರಿಗೆ ಇಲ್ಲ ಅನ್ಸದೆ. ಒಂದು ಅವ್ರ ಆನ್ಸರ್ ಕೇಳ್ತೀನಪ್ಪ. ಕ್ವಶನ್ ಒಂದು ಕ್ವಶನ್ ನೀನ್ ಏನ್ ಕೇಳ್ತೀಯ ಅವ್ರಿಗೆ? ಮೊದ್ಲು ಯಾರಿಗಾರ ಲವ್ ಮಾಡ್ತಿದ್ದ ಅಂತ ಕೇಳ್ತೀನಿ. ಟ್ಯಾಟು ಗಿಟ್ಟು ಯಾರ್ದಾರ ಹುಡುಗರ ಹೆಸರು ಹಾಕಂದ್ರೆ ಯಾರ್ದಂತ ಕೇಳ್ತೀನಿ. ಆಯ್ತು. ಎರಡು ಮುಂಚೆ ಯಾರು ಮಾಡಿದ್ದೆ ಅಂತ ಹೇಳ್ತೀನಿ.